ಹಾಯ್ ನಮಸ್ಕಾರ ಎಲ್ಲರಿಗೂ. ಆತ್ಮೀಯರೇ, ಹಂಚಿನ ಮನೆ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಲಿ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಾಗ ಏನಪ್ಪಾ ಅಂತ ಹೇಳಿದ್ರೆ RRB NTPC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಇರ್ಬೋದು, ಅಥವಾ ಈಗ ರೀಸೆಂಟ್ ಆಗಿ ಏನು ಎಕ್ಸಾಮ್ಸ್ ಆಗ್ತಿದಾವಲ್ಲ ಆ ಒಂದು ಕ್ವಶನ್ಸ್ ಅನ್ನ ನೋಡಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಕೆಲವೊಂದಿಷ್ಟು ಕ್ವಶನ್ಸ್ ಡಿಸ್ಕಷನ್ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಲೆಟಸ್ ಬಿಗಿನ್ ದ ಕ್ಲಾಸ್ ನೋಡೋಣ ಬರ್ರಿ. ಈಗ ನೋಡ್ರಿ, NTPCಗೆ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಬಟ್ ಇನ್ನ ಪ್ರಿಪರೇಷನ್ ಮಾಡಿಲ್ಲ ಅನ್ನೋದು, ಅದಕ್ಕಿಂತ ಮುಂಚೆ ಲೈಟ್ ಆಗಿ ನೋಡ್ಕೊಂಡ್ ಬಿಡೋಣ ಬರ್ರಿ. ಈಗ ಸದ್ಯ ನಿಮಗೆ NTPC ಎಕ್ಸಾಮ್ಸ್ ಆಗ್ತಿದಾವೋ ಅದ ನಿಮ್ಗೊತ್ತು ಆನ್ ಗೋಯಿಂಗ್ ಎಕ್ಸಾಮ್ ಅದ, NTPC ಇದೆ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಆಕ್ಟಿವ್ ಇರುವಂತಹ ಅಪ್ಲಿಕೇಶನ್ ಅಂದ್ರೆ CGL ಅಪ್ಲಿಕೇಶನ್ ಇದೆ. ಇನ್ನ ಅಪ್ಲಿಕೇಶನ್ ಯಾರೆಲ್ಲ ಹಾಕಿಲ್ಲ ನೀವೆಲ್ಲ ಹಾಕಬಹುದು. ಡಿಗ್ರಿ ಯಾರ್ದೆಲ್ಲ ಆಗಿದೆ, ಎನಿ ಡಿಗ್ರಿ ಆದವರು ನೀವು CGLಗೆ ಅಪ್ಲೈ ಮಾಡಬಹುದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಗೋ ಆ್ಯಂಡ್ ಅಪ್ಲೈ. ಅದಾದ್ಮೇಲೆ ಇನ್ನು ನೆಕ್ಸ್ಟ್ RRB ಟೆಕ್ನಿಷಿಯನ್ ಅನ್ನ ಬಿಡ್ತಾನೆ. ಅದಕ್ಕೇನಾಗಿರ್ಬೇಕಂತ ಕ್ವಾಲಿಫಿಕೇಶನ್ 10th ಪಾಸ್ ಆಗಿರ್ಬೇಕು ಮತ್ತು ITI ಆಗಿರ್ಬೇಕು. ಅವ್ರು ಏನ್ ಮಾಡ್ಬೋದು, ಈ ಒಂದು ಟೆಕ್ನಿಷಿಯನ್ಗೆ ಅಪ್ಲೈ ಮಾಡ್ಬೋದು. ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂತಂದ್ರೆ, ವಿಂಡೋಸ್ ಓಪನ್ ಆಗೋದು June 29ಗೆ ಓಪನ್ ಆಗುತ್ತೆ. 30ಇಂದ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, 29ಗೆ ನಿಮ್ಮ ಅಪ್ಲಿಕೇಶನ್ ಮುಗಿಯುತ್ತೆ. ಯಾರೆಲ್ಲ ಎಲಿಜಿಬಲ್ ಅದ್ರಿ ನೀವು ಪ್ಲೀಸ್ ಗೋ ಆ್ಯಂಡ್ ಅಪ್ಲೈ. ಇನ್ನು ನೋಡ್ರಿ, NTPC ನಾಳೆ ನಾಡಿದ್ದು ಇನ್ನು ಎಕ್ಸಾಮ್ಸ್ ಯಾರ್ದೆಲ್ಲ ಇದೆ ಅವರೆಲ್ಲ ಮಸ್ಟ್ ಅಂಡ್ ಶುಡ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎವರೇಜ್ ಚಾಪ್ಟರ್ ಕವರ್ ಮಾಡ್ಕೋಬೇಕು, ರೇಷಿಯೋ ಅಂಡ್ ಪ್ರಪೋರ್ಷನ್ ಚಾಪ್ಟರ್ ಕವರ್ ಮಾಡ್ಕೋಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅನ್ನ ನೋಡ್ಕೋಬೇಕು, ಮತ್ತೆ ಟೈಮ್ ಅಂಡ್ ವರ್ಕ್. ಫ್ರೀಕ್ವೆಂಟ್ ಆಗಿ ಕ್ವಶನ್ಸ್ ಕೇಳ್ತಿದ್ದಾನೆ, ಪ್ರೀವಿಯಸ್ ಇಯರ್ ಆಗಿರ್ಬೋದು, ಇನ್ನು ನೆಕ್ಸ್ಟ್ ಏನು ಎಕ್ಸಾಮ್ಸ್ ಆಯ್ತಲ್ಲ ಅಲ್ಲಿನೂ ಕ್ವಶನ್ಸ್ ಅನ್ನ ಇದ್ರ ಮೇಲೆ ಕೇಳ್ತಿದ್ದಾನೆ. ಮ್ಯಾಥ್ಸ್ ಟಾರ್ಗೆಟ್ ಯಾರೆಲ್ಲ ಇಟ್ಕೊಂಡಿದ್ದೀರಿ ಅಥವಾ ಮ್ಯಾಥ್ಸ್ ನಿಮ್ಗೆ ಹೆಲ್ಪ್ ಈಸಿ ಆಗುತ್ತೆ ನಾನು ಮಾಡ್ಬೋದು ಅನ್ನೋರು ಯಾರೆಲ್ಲ ಇದ್ದೀರಿ, ಪ್ಲೀಸ್ ನೀವೇನ್ ಮಾಡ್ರಿ ಈ ಚಾಪ್ಟರ್ನ ತರೋ ಆಗಿ ಕವರ್ ಮಾಡ್ಕೊಂಡು ಹೋಗ್ರಿ ಎಕ್ಸಾಮ್ಸ್ಗೆ. ನೆಕ್ಸ್ಟ್ ಇನ್ನ GS ಮತ್ತೆ GK ಕ್ವಶನ್ಸ್, ಜನರಲ್ ನಾಲೆಜ್ ಕ್ವಶನ್ ಅಥವಾ ಜನರಲ್ ಸ್ಟಡೀಸ್ ಯಾವ್ದೆಲ್ಲ ಚಾಪ್ಟರ್ ಮೇಲೆ ಕೇಳ್ತಾನೆ ಅಂತಂದ್ರೆ ಸ್ಟಾಟಿಕ್ GK, ಕರೆಂಟ್ ಅಫೇರ್ಸ್ ಮತ್ತು ಸೈನ್ಸ್ ಬೇಸಿಕ್ಸ್ ಅನ್ನ ನೋಡ್ಕೊಂಡು ಹೋಗ್ರಿ. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಆಮೇಲೆ ಇಂಗ್ಲಿಷ್ ಅಂತೂ ನಿಮ್ಗೆ ಗೊತ್ತದ, ಎರರ್ ಸ್ಪಾಟಿಂಗ್ ಇರುತ್ತೆ, ಸಿನೋನಿಮ್ಸ್ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಇದು ಕೂಡ ನೀವೇನ್ ಮಾಡ್ಬೇಕು ನೋಡ್ಕೊಂಡು ಎಕ್ಸಾಮ್ಗೆ ಹೋಗ್ಬೇಕು. ಇನ್ನು ನೋಡ್ರಿ, ಯಾವೆಲ್ಲ 30 ಮೋಸ್ಟ್ ಎಕ್ಸ್ಪೆಕ್ಟೆಡ್ GK ಅಂಡ್ GS ಕ್ವಶನ್. ನಾನು ಆಕ್ಚುಲಿ ಇದ್ರಾಗ ಮ್ಯಾಥ್ಸ್ ಹಾಕಿಲ್ಲ, ಮ್ಯಾಥ್ಸ್ ಇನ್ನು ಪ್ರೀವಿಯಸ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಮ್ಯಾಥ್ಸ್ ಅನ್ನ ಡಿಸ್ಕಷನ್ ಮಾಡ್ಬೇಕು ಅಂತ ಬಿಟ್ಟಿದ್ದೀನಿ. ಇವತ್ತಿನ ಈ ಕ್ಲಾಸ್ನಾಗ GK ಮತ್ತು GS ಕ್ವಶನ್ಸ್ ಇರ್ತಾವ. ಸ್ಟಡಿ ಮಾಡ್ಕೊಂತ ಹೋಗೋಣ ಬರ್ರಿ. ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, ವಿಚ್ ಆರ್ಟಿಕಲ್ಸ್ ಡೀಲ್ಸ್ ವಿತ್ ಫಂಡಮೆಂಟಲ್ ರೈಟ್ಸ್ ಅಂತದ. ಏನದ ಇದು ಕ್ವಶನ್, ವಿಚ್ ಆರ್ಟಿಕಲ್ಸ್. ಇದು ನೋಡ್ರಿ, ಈ ಚಾಪ್ಟರ್ ಇದೆಯಲ್ಲ ಇದು ಪಾಲಿಟಿ ಒಳಗಡೆ ನೀವು ಇದನ್ನ ಸ್ಕಿಪ್ ಮಾಡಕ್ ಆಗದೇ ಇಲ್ಲ. ಗೊತ್ತಿದೆ ನಿಮಗೆ, ಹೌದಾ? ಯಾರೆಲ್ಲ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ಕೊಂತ ಬಂದಿದ್ದೀರಿ ಅವ್ರಿಗೆಲ್ಲ ಗೊತ್ತಾದ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ IC ಮಿಸ್ ಮಾಡಕ್ ಆಗಂಗೆ ಇಲ್ಲ. ಇದೊಂದೇ ಎಕ್ಸಾಮ್ಸ್ ಅಲ್ಲ, ನೀವು SSC ಆದ್ರೂ ಅಪ್ಲೈ ಮಾಡ್ರಿ, RRBಗೆ ಅಪ್ಲೈ ಮಾಡ್ರಿ, ಅಥವಾ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದ್ರು ಆ ಒಂದು ಎಕ್ಸಾಮ್ ಅಲ್ಲಿ ನಿಮ್ಗಡೆ ಈ IC ಪೇಪರ್ ಏನಿರುತ್ತೆ ಕೇಳ್ತಾ ಇರ್ತಾನ. ಓಕೆನಾ? ನೋಡ್ರಿ, ಈಗ ಫಸ್ಟ್ ಕ್ವಶನ್ ಏನೈತಿ, ವಿಚ್ ಆರ್ಟಿಕಲ್ಸ್ ಡೀಲ್ಸ್ ವಿತ್ ಫಂಡಮೆಂಟಲ್ ರೈಟ್ಸ್ ಅಂತದ. ಆಪ್ಷನ್ ಏನದಾವ, ಆರ್ಟಿಕಲ್ 12 to 35 ಅದ, ಆರ್ಟಿಕಲ್ 36 to 51 ಅದ, 52 to 78 ಅದ, ಮತ್ತೇನದ 79 to 122 ಅಂತದ. ಈಗ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತ ಗೊತ್ತಿರುತ್ತೆ ನಿಮಗೆ. ಆರ್ಟಿಕಲ್ 12 to 35. 12 to 35 ಆರ್ಟಿಕಲ್ಸ್ ನಮ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ನೀಡುತ್ತಪ್ಪ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾಹಿತಿ ನೀಡುತ್ತೆ. ಇವನ್ ಯಾಕೆ ಬಿಡ್ತೀರಿ, ಇವನು ಸ್ಟಡಿ ಮಾಡ್ಕೊಂಡ್ ಬಿಡ್ರಿ. ಈಗ 36 ಇಂದ 51 ಆರ್ಟಿಕಲ್ ಏನ್ ಸ್ಟಡಿ ಮಾಡುತ್ತ, DPSP ಅಂತ ಹೇಳ್ತಾವ ನೋಡ್ರಿ. DPSP ಅಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಬರುತ್ತೆ. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಯಾವ ಆರ್ಟಿಕಲ್ಸ್ ಯಾವ ಆರ್ಟಿಕಲ್ ಹೇಳ್ತಾವಪ್ಪ ಅಂತಂದ್ರೆ ಆರ್ಟಿಕಲ್ 36 to 51 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಹೇಳ್ತಾವ. ಇನ್ನು ನೆಕ್ಸ್ಟ್ ಆರ್ಟಿಕಲ್ 52 to 78 ಯಾವ್ದ್ರ ಬಗ್ಗೆ ಹೇಳುತ್ತೆ, ಇದು ನೆನ್ಪಿಟ್ಕೋರಿ. ಯಾವ್ದ್ರ ಬಗ್ಗೆ ಹೇಳುತ್ತಪ್ಪ ಅಂದ್ರೆ ಯೂನಿಯನ್ ಎಕ್ಸಿಕ್ಯೂಷನ್ ಅಂತ ಬರುತ್ತೆ. ಯೂನಿಯನ್ ಎಕ್ಸಿಕ್ಯೂಟಿವ್ ಅಥವಾ ಎಕ್ಸಿಕ್ಯೂಷನ್. ಏನಪ್ಪಾ ಯೂನಿಯನ್ ಎಕ್ಸಿಕ್ಯೂಟಿವ್ ಏನು ಹಂಗಂದ್ರೆ ಏನು? ಇದ್ರಲ್ಲಿ ಏನೆಲ್ಲ ಮಾಹಿತಿ, ಇಟ್ ಇನ್ಕ್ಲೂಡ್ಸ್ ಏನೆಲ್ಲ ಮಾಹಿತಿ ಇರುತ್ತಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ಆಗಿರಬಹುದು, ಪ್ರೆಸಿಡೆಂಟ್ ಬಗ್ಗೆ ಆಗಿರಬಹುದು, ಅಥವಾ ವೈಸ್ ಪ್ರೆಸಿಡೆಂಟ್ ಆಗಿರಬಹುದು, ಅಥವಾ
ಪ್ರೈಮ್ ಮಿನಿಸ್ಟರ್ ಬಗ್ಗೆ ಏನಾದರೂ ನಿಮಗೆ ಡೌಟ್ ಬಂದಿತ್ತಪ್ಪ ಅಂತಂದ್ರೆ ನೀವು ಯಾವ ಆರ್ಟಿಕಲ್ ಮೇಲೆ ಸ್ಟಡಿ ಮಾಡ್ಬೇಕು, 52 ಇಂದ 78 ಆರ್ಟಿಕಲ್ಸ್ ನೀವು ಓದ್ಕೊಂಡ್ರಿ ಅಂತಂದ್ರೆ ಇವ್ರ ಬಗ್ಗೆ ಏನೇನೆಲ್ಲ ನಿಮಗೆ ಡೌಟ್ಸ್ ಇದಾವೆ, ಏನೇನೆಲ್ಲ ನಿಮಗೆ ಮಾಹಿತಿ ಸಿಗಬೇಕು ಅದೆಲ್ಲ ಈ ಆರ್ಟಿಕಲ್ಸ್ ಒಳಗಡೆ ಸಿಕ್ಬಿಡ್ತವೆ. ನೆಕ್ಸ್ಟ್ ಆರ್ಟಿಕಲ್ಸ್ ಯಾವ್ದೆಲ್ಲ ಅದಾವ, 79 ಇಂದ 122 ಮಟ್ಟ ನಿಮಗೆ ಯಾವ್ದ್ರ ಬಗ್ಗೆ ಮಾಹಿತಿ ಕೊಡುತ್ತೆ ಅಂದ್ರೆ ಪಾರ್ಲಿಮೆಂಟ್ ಬಗ್ಗೆ ಮಾಹಿತಿ ಕೊಡುತ್ತೆ. ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ಇದ್ರಾಗ ಏನಿರ್ತೈತಪ್ಪ, ಲೋಕಸಭಾ ಮತ್ತು ರಾಜ್ಯಸಭಾ ಬಗ್ಗೆ ಮಾಹಿತಿ ಸಿಗುತ್ತೆ. ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 44th ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಈಸ್ ರಿಲೇಟೆಡ್ ಟು. ಈ ಫಂಡಮೆಂಟಲ್ ರೈಟ್ಸ್ ಇದು ಇಂಪಾರ್ಟೆಂಟು. ಒಂದ್ ಕಡೆ ಇದ್ರ ಮಾಹಿತಿ ತಿಳ್ಕೊಂಡ್ರಿ ಅಂತಂದ್ರೆ ಈ ಅಮೆಂಡ್ಮೆಂಟ್ಸ್ ಬಗ್ಗೆನೂ ನೀವು ಸ್ವಲ್ಪ ತಿಳ್ಕೊಳ್ಳೇಬೇಕು. ಇದ್ರ ಮೇಲೂ ಪದೇ ಪದೇ ಕ್ವಶನ್ಸ್ ಕೇಳ್ತಿರ್ತಾನ. ಅದಾದ್ಮೇಲೆ ಆರ್ಟಿಕಲ್ಸ್ ಮೇಲೆ ಕೇಳ್ತಿರ್ತಾನ, ಫಂಡಮೆಂಟಲ್ ಡ್ಯೂಟೀಸ್ ಮೇಲೆ ಕೇಳ್ತಿರ್ತಾನ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕೇಳ್ತಿರ್ತಾನ. ಸೊ ಯಾವೆಲ್ಲ ಈಗ ಜನರಲ್ ಆಗಿ ಕೇಳಿದಾನ ಅವನ್ನೆಲ್ಲ ನೀವು ತರುವಾಗಿ ನೋಡ್ಕೊಂಡು ಹೋದ್ರಿ ಅಂದ್ರೆ ಸ್ವಲ್ಪ ಈಸಿ ಆಗುತ್ತೆ. ಓಕೆನಾ. ಈಗ 44th ಅಮೆಂಡ್ಮೆಂಟ್ ಯಾವ್ದಕ್ಕೆ ರಿಲೇಟ್ ಆಗೈತಿ ಅಂತ ಹೇಳಿ ಅದ ಆಪ್ಷನ್ ಏನಂದಾವ, ರೈಟ್ ಟು ಪ್ರಾಪರ್ಟಿ ಅದ, ರೈಟ್ ಟು ಎಜುಕೇಶನ್ ಅದ, GST ಬಗ್ಗೆ ಅದ, ಮತ್ತೆ ಎಮರ್ಜೆನ್ಸಿ ಪವರ್ಸ್ ಅಂತದ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ ರೈಟ್ ಟು ಪ್ರಾಪರ್ಟಿ. ಈಗ 44th ಅಮೆಂಡ್ಮೆಂಟ್ ನಿಮಗೆ ರೈಟ್ ಟು ಪ್ರಾಪರ್ಟಿ ಬಗ್ಗೆ ಹೇಳ್ತದೆ ಅಂತ ಗೊತ್ತಾಯ್ತು, ಹೌದಾ. ನೆಕ್ಸ್ಟ್ ಇನ್ನೊಂದಿಷ್ಟು ನಾವು ಯಾಕೆ ಹಂಗ ಸುಮ್ಮನೆ ಹೋಗೋಣ, ಅದನ್ನು ಸ್ವಲ್ಪ ಮಾಹಿತಿ ತಿಳ್ಕೊಂಡ್ ಬಿಡೋಣ. 42nd ಅಮೆಂಡ್ಮೆಂಟ್ ಯಾವ್ದ್ರ ಬಗ್ಗೆ ಹೇಳುತ್ತೆ, 44th ಅದು 42nd ಅಮೆಂಡ್ಮೆಂಟ್ ಯಾವ್ದ್ರ ಬಗ್ಗೆ ಹೇಳುತ್ತೆ, ಇದು ಯಾವ್ದ್ರ ಬಗ್ಗೆ ಹೇಳುತ್ತಪ್ಪ ಅಂತಂದ್ರೆ ಇಲ್ಲಿ ಪ್ರೀವಿಯಸ್ ಆಗಿ ನಾ ಹೇಳತ್ತಿದ್ದೆ ನೋಡಿ, ಡೈರೆಕ್ಟಿವ್ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಸ್ಟಡಿ ಮಾಡಕ್ ಹೇಳ್ಕೊಡ್ತೈತಿ. 93rd ಒಂದದ, 93rd ಇಂಪಾರ್ಟೆಂಟ್ ಆಗಿರುತ್ತೆ. 93rd ಆರ್ಟಿಕಲ್ ಯಾವ್ದ್ರ ಬಗ್ಗೆ ಹೇಳುತ್ತಪ್ಪ ಅಂತಂದ್ರೆ, ಈಗ ನಿಮ್ಗೆ ಕಾಲೇಜ್ ಅಡ್ಮಿಷನ್ ಮಾಡ್ಸಕ್ ಹೋಗಿದ್ರಿ, ಸ್ಕೂಲ್ ಅಡ್ಮಿಷನ್ ಮಾಡ್ಸಕ್ ಹೋದ್ರಿ ಅಂದ್ರೆ ಈ SC ದವರಿಗೆ, ST ದವರಿಗೆ ಮತ್ತು OBC ದವರಿಗೆ ರಿಸರ್ವೇಶನ್ ಅಂತ ಇರುತ್ತೆ, ಹೌದಾ. ಈ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ಯಾವ ತಿದ್ದುಪಡಿ ಮೂಲಕ ಹೇಳಿದ್ದಾರೆ ಅಂತಂದ್ರೆ 93rd ತಿದ್ದುಪಡಿ ಮೂಲಕ SC ದವರಿಗೆ ಸ್ವಲ್ಪ ರಿಸರ್ವೇಶನ್ ಇರಬೇಕು, ST ದವರಿಗೆ ಇರಬೇಕು ಮತ್ತು OBC ದವರಿಗೆ ಇರಬೇಕು ಅಂತ ಹೇಳಿ ನಮಗೆ ಆ ತಿದ್ದುಪಡಿ ಮೂಲಕ ಹೇಳಿದಾರ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಐತಿ ನೋಡ್ರಿ. ಹೂ ಇಸ್ ದ ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತದ. ಹೂ ಇಸ್ ದ ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತದ. ಆಪ್ಷನ್ ಏನೆಲ್ಲ ಅದಾವ, ಪ್ರೆಸಿಡೆಂಟ್ ಐತಿ, ಅದಾದ್ಮೇಲೆ ಏನೈತಿ ಪಾರ್ಲಿಮೆಂಟ್ ಐತಿ, ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಅಂತ ಐತಿ, ಪ್ರೈಮ್ ಮಿನಿಸ್ಟರ್ ಅಂತ ಐತಿ. ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಕರೆಯೋದನ್ನ ಸುಪ್ರೀಂ ಕೋರ್ಟ್ ಅನ್ನ ಕರಿತೀವಿ. ಅದಾದ್ಮೇಲೆ ಇದಕ್ಕಿನ್ನ ಇನ್ನೊಂದು ಸೈಡ್ ಪಾಯಿಂಟ್ ಏನ್ ಗೊತ್ತಿರ್ಬೇಕು ಅಂತಂದ್ರೆ, ಈ ಸುಪ್ರೀಂ ಕೋರ್ಟ್ ಅನ್ನ ನಾವೇನಂತ ಕರಿತೀವಿ, ಇಟ್ ಈಸ್ ಅ ಪ್ರೊಟೆಕ್ಟರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಆಯ್ತಾ. ನಮಗ್ ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಂದ್ರೂ ನೀವು ಸುಪ್ರೀಂ ಕೋರ್ಟಿಗೆ ಹಾಕ್ಬೇಕು. ಅದ ಪ್ರೊಟೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನೀವು ಯಾವ್ದಕ್ಕೆ ಹೇಳ್ಬೇಕು, ಸುಪ್ರೀಂ ಕೋರ್ಟಿಗೆನೆ ಹೇಳಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ್ದು, ವಿಚ್ ಅಮೆಂಡ್ಮೆಂಟ್ ಈಸ್ ಆಡೆಡ್ ಟು ಫಂಡಮೆಂಟಲ್ ಡ್ಯೂಟೀಸ್ ಅಂತ. ಅದನ್ನ ನಾನು ಹೇಳಿದ್ನಲ್ಲ, ಫಂಡಮೆಂಟಲ್ ಡ್ಯೂಟೀಸ್ ಮೇಲೆ ಕ್ವಶನ್ಸ್ ಕೇಳತಾನ. ಸ್ವಲ್ಪ ನೋಡ್ರಿ ಅದ್ರ ಏನ್ ಸರೌಂಡಿಂಗ್ಸ್ ಅದಾವ ಅವೆಲ್ಲ ಕ್ವಶನ್ ಸ್ವಲ್ಪ ನೋಡ್ಕೊಂಡ್ ಬಿಡ್ರಿ. ಇದು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳುವಂತ ಆರ್ಟಿಕಲ್ ಅಮೆಂಡ್ಮೆಂಟ್ ಯಾವ್ದಪ್ಪ ಅಂದ್ರೆ 42nd ಅಮೆಂಡ್ಮೆಂಟ್. ಸೊ ಇಟ್ ಈಸ್ ಅ ರೈಟ್ ಆನ್ಸರ್. 44th ಅಂತೂ ಅಲ್ಲಿ ಹೇಳಿದೆ ನಾನು ನಿಮಗೆ ಏನಂತ ಹೇಳಿ. 44th ಆರ್ಟಿಕಲ್ ರೈಟ್ ಟು ಪ್ರಾಪರ್ಟಿ ಬಗ್ಗೆ ಹೇಳುತ್ತ. 48 ಅಂತ ತಿಳ್ಕೊಂಡ್ಬಿಟ್ರಿ, 86 ಅಂತ ತಿಳ್ಕೊಂಡ್ಬಿಟ್ರಿ, ಇದು ಯಾವ್ದು ರೈಟ್ ಟು ಎಜುಕೇಶನ್ ಬಗ್ಗೆ ಹೇಳುತ್ತ. 80 ಅದಾದ್ಮೇಲೆ 73rd ಐತಿ. 73rd ಇದು ಯಾವ್ದು ಅಮೆಂಡ್ಮೆಂಟ್ ಹೇಳಿದ್ರೆ ಯಾವ್ದ್ರ ಬಗ್ಗೆ ಅಮೆಂಡ್ಮೆಂಟ್ ಅದ, ಯಾವ್ದ್ರ ಬಗ್ಗೆ ತಿದ್ದುಪಡಿ ಮಾಡಿದಾರಪ್ಪ ಅಂತ ಹೇಳಿದ್ರೆ ಪಂಚಾಯತ್ ಬಗ್ಗೆ, ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ಅದ ಕ್ವಶನ್ ಐತಿ ನೋಡ್ರಿ, ಪಂಚಾಯತ್ ರಾಜ್ ಈಸ್ ಇನ್ ವಿಚ್ ಅಮೆಂಡ್ಮೆಂಟ್ ಅಂತ ಹೇಳಿದಾರ. ನಾ ಹೇಳಿದ್ನಲ್ಲ ಇಲ್ಲಿ ಪ್ರೀವಿಯಸ್ ಆಗಿ 73rd ಅಮೆಂಡ್ಮೆಂಟ್ ಅಲ್ಲಿ ಅದನ್ನ ಹೇಳಿದ್ದಾರೆ. ಸೊ ರೈಟ್ ಆನ್ಸರ್ ಇಸ್ 73rd. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ, ಹೂ ಬಿಲ್ಡ್ ಫಾತೇಪುರ್ ಸಿಕ್ರಿ ಅಂತದ. ಫಾತೇಪುರ್ ಸಿಕ್ರಿನ ಯಾರು ಕಟ್ಟಿದ್ರು ಅಂತ ಹೇಳಿ ಕ್ವಶನ್ ಅದ. ಆಪ್ಷನ್ ಏನದಾವ, ಬಾಬರ್, ಅಕ್ಬರ್, ಶಹಜಾನ್ ಮತ್ತು ಔರಂಗಜೇಬ್ ಅಂತ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವ್ದಾಗುತ್ತಪ್ಪ ಅಂತಂದ್ರೆ ಅಕ್ಬರ್ ಫಾತೇಪುರ್ ಸಿಕ್ರಿಯನ್ನ ಕಟ್ಟಿದ. ಓಕೆ, ಅದು ನಮಗೆ ಗೊತ್ತಾತ, ಅಕ್ಬರ್ ಫಾತೇಪುರ್ ಸಿಕ್ರಿಯನ್ನ ಕಟ್ಟಿದ. ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂತಂದ್ರೆ ಈಗ ಗೊತ್ತಾತ ಫಾತೇಪುರ್ ಸಿಕ್ರಿ ಕಟ್ಟಿದ ಅಕ್ಬರ್ ಅಂತ ಹೇಳಿ. ಈ ಒಂದು ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಅಂತ ಬರ್ತಾವ. ಇವ ಇನ್ನವ ಕಟ್ಟೆನ ಪಂಚ್ ಮಹಲ್ ಅಂತ ಬರತ್ ನೋಡ್ರಿ, ಗೊತ್ತಿರಲ್ಲ ಬಹಳಷ್ಟು ಮಂದಿಗೆ. ಪಂಚ್ ಮಹಲ್ ಕಟ್ಟಿದವರು ಯಾರು,
ಅಕ್ಬರನೇ ಗೊತ್ತಿರಲಿ ಪಂಚಮಹಲ್ ಕಟ್ಟಿದವನು. ಹೂ ಬಿಲ್ಟ್ ಪಂಚಮಹಲ್ ಅಂತಂದ್ರೆ ಮತ್ತೆ ನೀವು ಬೇರೆದವ್ರಿಗೆ ಯಾರು ಹಾಕಿ ಹೋಗ್ಬೇಡ್ರಿ, ಅಕ್ಬರನೇ ಪಂಚಮಹಲನ್ನು ಕಟ್ಟಿದಾನ. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಾನ್ಯುಮೆಂಟ್ ಅನ್ಸಕ್ ಬರ್ತೈತಿ ಇವನ್ ಕಾಲದಾಗ, ಯಾವ್ದಪ್ಪ ಅಂತಂದ್ರೆ ಬುಲಂದ ದರ್ವಾಜ. ಬುಲಂದ ದರ್ವಾಜ. ಓಕೆ, ಬುಲಂದ ದರ್ವಾಜವನ್ನು ಯಾರು ಕಟ್ಟಿದಾರ ಅಂತಂದ್ರೆ ಅಕ್ಬರ್ ಕಟ್ಟಿದಾನ, ಗೊತ್ತಿರ್ಬೇಕು. ಸೊ ಇಂಪಾರ್ಟೆಂಟ್, ಅಕ್ಬರ್ ಬಗ್ಗೆ ಇವೆರಡು ಪಾಯಿಂಟ್ಸ್ ನೆನ್ಪಿಟ್ಬಿಟ್ರೆ ಆಯ್ತಾ. ದಿವಾನ್ ಈ ಆರ್ಮ್ ವಾಸ್ ಯೂಸ್ಡ್ ಯಾವುದಕ್ಕೆ ಬಳಸ್ತಾರ ಅಂತ ಹೇಳಿ, ಪ್ರೈವೇಟ್ ಮೀಟಿಂಗ್ಸಿಗೆ, ಪಬ್ಲಿಕ್ ಆಡಿಯನ್ಸಿಗೆ, ಮಿಲಿಟರಿ ಟ್ರೈನಿಂಗಿಗೆ, ರಿಲಿಜಿಯಸ್ ರಿಚುವಲ್ಸಿಗೆ ಅಂತ ಆಪ್ಷನ್ ಅದಾವ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ ಪಬ್ಲಿಕ್ ಆಡಿಯನ್ಸ್. ಸೊ ಇಟ್ ಈಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಕ್ವಶನ್ ಇನ್ನು. ಬಟಲ್ ಆಫ್ ಪ್ಲಾಸಿ ಯಾವ ಇಯರ್ ಒಳಗಡೆ ಆಯ್ತು? ಬಟಲ್ ಆಫ್ ಪ್ಲಾಸಿ ಯಾವ ಇಯರ್ ಒಳಗಡೆ ಆಯ್ತು ಅಂತ ಕ್ವಶನ್ ಐತಿ. ವೆರಿ ಸಿಂಪಲ್ ಕ್ವಶನ್, ಇದು ಗೊತ್ತಿರೋದು ನಿಮ್ಗೆಲ್ಲರೂ. ಬ್ಯಾಟಲ್ ಆಫ್ ಪ್ಲಾಸಿ ಯಾವ ಇಯರ್ ಒಳಗಡೆ ಆಯ್ತು? 1757 ಒಳಗಡೆ ಬ್ಯಾಟಲ್ ಆಫ್ ಪ್ಲಾಸಿ ಆಯ್ತು. ಬ್ಯಾಟಲ್ ಆಫ್ ಪಾನಿಪತ್ ಯಾವಾಗ ಆಯ್ತಪ್ಪ ಅಂತಂದ್ರೆ ಪಾನಿಪತ್ ಆಗಿದ್ದು 1764 ಒಳಗಡೆ. ಬ್ಯಾಟಲ್ ಆಫ್ ಪ್ಲಾಸಿ ಆಗಿದ್ದು ಯಾವಾಗ? 1757 ಒಳಗಡೆ. ನೆಕ್ಸ್ಟ್ ಕ್ವಶನ್ ಏನದು? ಹೂ ಸ್ಟಾರ್ಟೆಡ್ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್? ವೆರಿ ಸಿಂಪಲ್ ಕ್ವಶನ್ ಅದ, ಇದು ನೋಡಿದ ಕೂಡಲೇ ಹೇಳ್ಬೋದು ಗಾಂಧೀಜಿ ಅಂತ ಹೇಳಿ. ಆಪ್ಷನ್ ಓದೋದೇ ಬೇಡ. ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದವರು ಯಾರು? ಗಾಂಧೀಜಿ. ಸರಿಯಾದ ಉತ್ತರ ಗಾಂಧಿ. ನೆಕ್ಸ್ಟ್ ಕ್ವಶನ್ ಏನಿದೆ? ಹರಪ್ಪನ್ ಸಿವಿಲೈಸೇಷನ್ ಈಸ್ ನೋನ್ ಫಾರ್ ಅಂತ ಐತಿ. ಐರನ್ ಟೂಲ್ಸ್, ಅರ್ಬನ್ ಪ್ಲಾನಿಂಗ್, ಟೆಂಪಲ್ಸ್, ಕಾಯಿನ್ಸ್. ಸೊ ಈ ಒಂದು ಹರಪ್ಪನ್ ಸಿವಿಲೈಸೇಷನ್ ಏನಿದೆ ಸ್ವಲ್ಪ ಬೇಸಿಕ್ಸ್ ಆದ್ರೂ ನೋಡ್ಕೊಂಡು ಹೋಗ್ರಿ, ಯಾಕಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಕೇಳಕೊಂತಾನ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ ಅರ್ಬನ್ ಪ್ಲಾನಿಂಗ್ ಆಗತ್ತ. ಉತ್ತರ ಯಾವ್ದು ಸರಿ ಇದಕ್ಕೆ? ಅರ್ಬನ್ ಪ್ಲಾನಿಂಗ್ ಇಸ್ ಅ ರೈಟ್ ಆನ್ಸರ್. ಆಮೇಲೆ ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ. ಜಿಯೋಗ್ರಫಿನೂ ನೀವು ನೋಡಲೇಬೇಕು, ಅದ್ರಾಗ ಒಂದು ಸ್ವಲ್ಪ ಸಿಂಪಲ್ ಕ್ವಶನ್ ಆದ್ರೂ ನೋಡಿದ್ರೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ ಯಾವ್ದು ಅಂತ ಹೇಳಿ ಕ್ವಶನ್ ಐತಿ ಇಲ್ಲಿ. ಯಮುನಾ, ಗಂಗಾ, ಬ್ರಹ್ಮಪುತ್ರ ಮತ್ತು ಗೋದಾವರಿ ಅಂತ ಐತಿ, ಗೊತ್ತಿರಲಿ. ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ ಅಂತ ಹೇಳಿ ನಾವು ಯಾವ್ದು ಕರಿತೀವಿ? ಗಂಗಾ ರಿವರ್ಗೆ ಕರಿತೀವಿ. ಸೊ ಸರಿಯಾದ ಉತ್ತರ ಯಾವುದು? ಗಂಗಾ ರಿವರ್ ಅನ್ನ ನಾವು ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ, ಭಾರತದಲ್ಲಿ ಕರೆಯೋದು ಗಂಗಾ ರಿವರ್. ಓಕೆನಾ? ನೆಕ್ಸ್ಟ್ ಏನೈತಿ? ನೆಕ್ಸ್ಟ್ ಕ್ವಶನ್ ಏನೈತಿ? ಇನ್ಲ್ಯಾಂಡ್, ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗೈತಿ, ಸ್ವಲ್ಪ ಬ್ರೇಕ್ ಮಾಡ್ಕೊಂಡಿದ್ದೇನೆ. ಇನ್ಲ್ಯಾಂಡ್ ಡ್ರೈನೇಜ್ ಈಸ್ ಫೌಂಡ್ ಇನ್ ಆಗ್ಬೇಕದ. ಇನ್ಲ್ಯಾಂಡ್ ಡ್ರೈನೇಜ್ ಈಸ್ ಫೌಂಡ್ ಇನ್ ಯಾವ ರಾಜ್ಯ? ಕೇರಳ, ರಾಜಸ್ಥಾನ್, ಅಸ್ಸಾಂ ಮತ್ತು ಬಿಹಾರ ಅಂತ ಆಪ್ಷನ್ ಐತಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ರಾಜಸ್ಥಾನ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ಅಂತ ಹೇಳಿ ಐತಿ. ಆಪ್ಷನ್ ಏನದಾವ? ಡೆಲ್ಲಿ, ಭೂಪಾಲ್, ರಾಂಚಿ ಮತ್ತು ಜೈಪುರ್ ಅಂತ ಆಪ್ಷನ್ ಅದಾವ. ಇದನ್ನ ನಾವು ಆನ್ಸರ್ ಟಿಕ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಮಗೆ ಮಾಹಿತಿ ಇರ್ಬೇಕು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ. ಓಕೆನಾ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ನೋಡ್ರಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗ್ತೈತೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕಲ್ಲ. ಸೊ ಗೊತ್ತಿಲ್ಲ ಇದನ್ನ ನೀವು ಆನ್ಸರ್ ಮಾಡಕ್ ಸಾಧ್ಯ ಆಗಂಗಿಲ್ಲ. ಸೊ 8 ರಾಜ್ಯಗಳ ಮೂಲಕ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನ್ ಮಾಡುತ್ತೆ? ಹಾದು ಹೋಗುತ್ತಾ. ಅವ್ಯಾವೆಲ್ಲ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುವಂತ ರಾಜ್ಯಗಳು? ಫಸ್ಟ್ ಒನ್ ಯಾವ್ದ್ರಿ? ಗುಜರಾತ್. ಓಕೆನಾ? ನೆಕ್ಸ್ಟ್ ಮಧ್ಯಪ್ರದೇಶ್. ನೆಕ್ಸ್ಟ್ ಯಾವ್ದ್ರಿ? ಮಧ್ಯಪ್ರದೇಶ್, ಗುಜರಾತ್. ಅದಾದ್ಮೇಲೆ ರಾಜಸ್ಥಾನ್. ನೆಕ್ಸ್ಟ್ ರಾಜಸ್ಥಾನ್ ಆದ್ಮೇಲೆ ಮಿಜೋರಾಂ ಮೇಲೆ ಹಾದೋಕತಿ. ಅದಾದ್ಮೇಲೆ ತ್ರಿಪುರಾದ ಮೂಲಕನೂ ಹಾದು ಹೋಗ್ತೈತಿ. ನೆಕ್ಸ್ಟ್ ಅದಾದ್ಮೇಲೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಂತ ಹೇಳ್ತೇವಿ. ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಮತ್ತೆ ಯಾವುದು? ಗುಜರಾತ್ ಆಯ್ತು, ರಾಜಸ್ಥಾನ್ ಆಯ್ತು, ಮಧ್ಯಪ್ರದೇಶ, ಮಿಜೋರಾಂ, ತ್ರಿಪುರಾ, ಪಶ್ಚಿಮ ಬಂಗಾಳ. ಮತ್ತೆ ಇನ್ನ 2 ಯಾವ್ದು ನೋಡ್ರಿ. ಇದನ್ನ ಮಾತ್ರ ನಿಮಗೆ ಹೋಮ್ವರ್ಕ್ ಕೊಡ್ತೇನ್ರಿ ನಾನು, ಯಾಕಂದ್ರೆ 8 ರಾಜ್ಯಗಳ ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗ್ತೈತಿ ಅಂತ ಹೇಳಿ ನಾನು ಹೇಳಿದೆ, ಹೌದಾ? ಅದಾದ್ಮೇಲೆ ಯಾವೆಲ್ಲ ಅಂತ ನಾನು ತಿಳಿಸ್ಕೊಟ್ಟಿದ್ದೇನೆ. ಈ 7 ಮತ್ತು 8 ಯಾವ್ದಂತ ಸ್ವಲ್ಪ ನೀವು ಸರ್ಚ್ ಮಾಡ್ರಿ. ಅದಾದ್ಮೇಲೆ ನಿಮಗೆ ಇನ್ನೂ ಒಂದಿಷ್ಟು ಮಾಹಿತಿ ಸಿಗ್ಬೋದು ಟ್ರಾಫಿಕ್ ಆಫ್ ಕ್ಯಾನ್ಸರ್. ಅದರ ಲ್ಯಾಟಿಟ್ಯೂಡ್ ಸಿಗ್ತೈತಿ, ಆಲ್ಟಿಟ್ಯೂಡ್ ಸಿಗುತ್ತೆ, ಇನ್ನೂ ಒಂದಿಷ್ಟು ಮಾಹಿತಿ ಸಿಗುತ್ತೆ. ಹಾಗಾಗಿ ನಾ ಏನು ಮಾಡ್ತೇನೆ, ಇವೆರಡೂ ರಾಜ್ಯಗಳು ಯಾವ್ಯಾವ ಅಂತ ಹೇಳಿ ನಿಮಗೆ ಬಿಡ್ತೇನೆ. ಸೊ
ಕಮೆಂಟ್ ಬಾಕ್ಸ್ದಾಗ ನಂಗೆ ತಿಳಿಸ್ರಿ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುವಂತ ಇನ್ನು ಉಳಿದ 2 ರಾಜ್ಯಗಳು ಯಾವ್ಯಾವು ಅಂತ ಹೇಳಿ ಪ್ಲೀಸ್ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ನೋಡ್ರಿ, ಈಗ ಗೊತ್ತಾದ್ ನಿಮಗೆ ಇಷ್ಟು ರಾಜ್ಯಗಳ ಒಳಗಡೆ ಪಾಸ್ ಆಗ್ತೈತಿ ಅಂತೇಳಿ. ಆದ್ರೆ ಇಲ್ಲಿ ಆಪ್ಷನ್ ಒಳಗಡೆ ಯಾವ ರಾಜ್ಯ ಇಲ್ಲ ಇಲ್ಲ. ಏನ್ ಮಾಡೋದು ಈಗ? ರಾಜ್ಯಗಳ ಮೇಲೆ ಹಾದು ಹೋಗ್ತೈತಿ ಅಂತ ಗೊತ್ತು, ಬಟ್ ಇಲ್ಲಿ ರಾಜಧಾನಿಗಳು ಕೊಟ್ಟಾರ. ದಿಲ್ಲಿ, ಭೂಪಾಲ್, ರಾಂಚಿ ಮತ್ತೆ ಜೈಪುರ್. ಭೂಪಾಲ್ ಇದು ಯಾವ ರಾಜ್ಯದ ರಾಜಧಾನಿ? ಮಧ್ಯಪ್ರದೇಶ. ಇಲ್ಲಿ ಇದು ನೋಡ್ರಿ, ಮಧ್ಯಪ್ರದೇಶದ ರಾಜಧಾನಿ ಯಾವುದು? ಭೂಪಾಲ್. ಹಂಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂತಂದ್ರೆ ಭೂಪಾಲ್ ಆಗುತ್ತ. ಓಕೆನಾ? ನೆಕ್ಸ್ಟ್ ಸಿಂಪಲ್ ಕ್ವಶನ್ ಐತಿ ನೋಡ್ರಿ, ಸಿಂಪಲ್ ಕ್ವಶನ್. ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ? K2. ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು ಇದಕ್ಕೆ ನೀವು. K2. ಸಾಯಿಲ್ ಬೆಸ್ಟ್ ಫಾರ್ ಕಾಟನ್? ಹತ್ತಿಯನ್ನ ಬೆಳೆಯಲಿಕ್ಕೆ ಯಾವ ಒಂದು ಮಣ್ಣು ಸೂಕ್ತವಾಗಿರುತ್ತೆ ಅಥವಾ ಉತ್ತಮವಾದಂತಹ ಮಣ್ಣು ಯಾವ್ದು ಅಂತ ಹೇಳಿ ಕೇಳಿದಾರೆ. ಇದಕ್ಕೆ ಉತ್ತರ ಯಾವ್ದ್ರಿ ಸರಿಯಾಗಿದ್ದ? ಬ್ಲ್ಯಾಕ್ ಸಾಯಿಲ್. ಸಿಂಪಲ್ ಅದ, ನೀವು ಆನ್ಸರ್ ಮಾಡ್ತೀರಿ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ಏನಿದೆ? ಗಿನಿ ಕೋಯಿಫಿಷಿಯಂಟ್ ಸ್ವಲ್ಪ ಬ್ರೇಕ್ ಮಾಡ್ಕೊರಿ. ಗಿನಿ ಕೋಯಿಫಿಷಿಯಂಟ್ ಮೆಜರ್ಸ್ ಅಂತ ಕೇಳಿದಾರೆ. ಗಿನಿ ಕೋಯಿಫಿಷಿಯಂಟ್ ಮೆಜರ್ಸ್ ನೀವು ಟಿಕ್ ಮಾಡಿ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಗಿನಿ ಕೋಯಿಫಿಷಿಯಂಟ್ ಅಂದ್ರೆ ಏನಂತ ಗೊತ್ತಿರ್ಬೇಕಲ್ಲ. ಸೊ ತಿಳ್ಕೊಂಡ್ಬಿಟ್ರೆ ಗಿನಿ ಕೋಯಿಫಿಷಿಯಂಟ್ ಅಂತ ಹೇಳಿದ್ರೆ ಇದು ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಟೆಲ್ಸ್ ಅಬೌಟ್ ಹೌ ಈಕ್ವಲಿ ಮನಿ ಈಸ್ ಶೇರ್ಡ್ ಅಮಂಗ್ ದ ಪೀಪಲ್ ಅಂತ. ಅಂದ್ರೆ ಇಫ್ ಫಾರ್ ಎಕ್ಸಾಂಪಲ್ ಈಗ ಒಂದ್ 5 ಮಂದಿ ಚಿಲ್ಡ್ರನ್ ಅದಾರ. ಕಡೆ ಎಷ್ಟು ಮಂದಿ? 5 ಜನ ಚಿಲ್ಡ್ರನ್ ಅದಾರ. ಅವರ ನಮ್ಮ ಹತ್ರ 10 ಚಾಕ್ಲೇಟ್ಸ್ ಅದಾವ. ಈ 10 ಚಾಕ್ಲೇಟ್ಸ್ ಅನ್ನ ನಾನು ಸಮನಾಗಿ ಹಂಚಿದ್ರೆ, ಈಕ್ವಲ್ ಆಗಿ ಶೇರ್ ಮಾಡಿದ್ರೆ ಅಲ್ಲಿ ನಮಗೇನ ಈಕ್ವಾಲಿಟಿ ಸಿಗುತ್ತೆ. ಓಕೆನಾ? ಅದ 5 ಜನ ಚಿಲ್ಡ್ರನ್ಗೆ ಒಬ್ಬನಿಗೆ ನಾನು 9 ಚಾಕ್ಲೇಟ್ ಕೊಡ್ತೇನೆ, ಇನ್ನೊಬ್ಬನಿಗೆ ನಾ ಒಂದೇ ಚಾಕ್ಲೇಟ್ ಕೊಡ್ತೇನೆ. ಉಳಿದವ್ರಿಗೆ ಏನು ಕೊಡಂಗಿಲ್ಲ. ಹಂಗಾಗಿ ಇಲ್ಲಿ ಏನಾತ? ಇನ್ಈಕ್ವಾಲಿಟಿ, ಅಸಮಾನತೆ ಆಯ್ತು. ಇದು ಈಕ್ವಾಲಿಟಿ ಆಯ್ತು, ಇನ್ಈಕ್ವಾಲಿಟಿ ಆಯ್ತು. ಇದಕ್ಕೆ ನಾವೇನಂತೇಳಿ ಇದಕ್ಕೆ ನಾವೇನಂತ ಹೇಳ್ತೇವೆ ಅಂತಂದ್ರೆ ಗಿನೀಸ್ ಕೋಎಫಿಷಿಯಂಟ್ ಅಂತ ಹೇಳ್ತೇವೆ. ಈಕ್ವಾಲಿಟಿ ಈಕ್ವಲ್ ಆದ್ರೂ ಆಗಿರ್ಬೇಕು ಅಥವಾ ಇನ್ಈಕ್ವಾಲಿಟಿ ಆಗಿದ್ರು ಆಗಿರ್ಬೇಕು. ಅದಕ್ಕೆ ನಾವೇನಂತ ಹೇಳಿ ಗಿನೀಸ್ ಕೋಎಫಿಷಿಯಂಟ್ ಅಂತ ಹೇಳ್ತೇವೆ. ಇಲ್ಲಿಗ ನಾನು ಹೇಳಿದ್ರ ಮೇಲೆನೆ ನೀವು ಆನ್ಸರ್ ಟಿಕ್ ಮಾಡ್ಬೋದು. ಯಾವ್ದೈತಿ ನೋಡ್ರಿ, ಇನ್ಫ್ಲೇಷನ್ ಐತಿ, ಪವರ್ಟಿ ಐತಿ, ಮತ್ತೆ ಇನ್ಈಕ್ವಾಲಿಟಿ ಐತಿ, GDP ಐತಿ. ಗಿನಿ ಕೋಯಿಫಿಷಿಯಂಟ್ ಮೆಜರ್ಸ್ ಯಾವ್ದಾಗ್ತೈತಿ ಅಂದ್ರೆ ಸಿ ಇಸ್ ಅ ರೈಟ್ ಆನ್ಸರ್. ಇದಕ್ಕೆ ಉತ್ತರ ಯಾವ್ದು ಸರಿ ಆಗ್ತೈತ್ರಿ? ಇನ್ಈಕ್ವಾಲಿಟಿ ಇಸ್ ಅ ರೈಟ್ ಆನ್ಸರ್. RRB ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಅಂತ ಹೇಳಿ ಕ್ವಶನ್ ಕೇಳಿದಾನ. RRB ಯಾವ ವರ್ಷದಾಗ ಎಸ್ಟಾಬ್ಲಿಷ್ ಆಯ್ತಪ್ಪ ಅಂತಂದ್ರೆ ತಿಳ್ಕೊರಿ, 1935 ಒಳಗಡೆ ಗಿನೀಸ್ ಕೋಎಫಿಷಿಯಂಟ್ ಎಸ್ಟಾಬ್ಲಿಷ್ ಆಗಿದೆ. ಇದು ಸರಿಯಾದ ಉತ್ತರ ಏನು? 1935 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ GDP ಇಂಪ್ಲಿಮೆಂಟೆಡ್ ಇನ್ ಅಂತ ಕೇಳಿದಾನ. GDP ಇಂಪ್ಲಿಮೆಂಟೆಡ್ ಮೋಸ್ಟ್ಲಿ ನಿಮಗೆ ಗೊತ್ತಿರಬೇಕು, 2017ನೇ ಇಸ್ವಿ ಒಳಗಡೆ GDP ಇಂಪ್ಲಿಮೆಂಟ್ ಆಯಿತು. ಅವಾಗ ನೀವು ಎಷ್ಟು ದೊಡ್ಡವರು ಇದ್ರಿ ನೋಡ್ರಿ, ಆ ಟೈಮ್ನಾಗ ನಿಮಗೆ ನೆನಪಿದ್ರು ಇರ್ಬೋದು. GDP ಇದು ಸ್ವಲ್ಪ ಹವಾ ಮಾಡಿತ್ತು. GDP ಯಾವ ವರ್ಷದಾಗ ಇಂಪ್ಲಿಮೆಂಟ್ ಆಗೈತಪ್ಪ ಅಂತಂದ್ರೆ 2017ನೇ ಇಸ್ವಿ ಒಳಗಡೆ ಅದು ಇಂಪ್ಲಿಮೆಂಟ್ ಆಗಿತ್ತು. ಫಿಸ್ಕಲ್ ಡಿಫಿಷಿಯಂಟ್ ಮೀನ್ಸ್ ಅಂತ ಐತಿ. ಈ ಫಿಸ್ಕಲ್ ಡಿಫಿಷಿಯಂಟ್ ಅದ್ರಾಗ ರೆವೆನ್ಯೂ ಜಾಸ್ತಿ ಇರ್ತೈತಿ, ಎಕ್ಸ್ಪೆಂಡಿಚರ್ ಕಡಿಮೆ ಇರ್ತೈತಿ. ಆಪ್ಷನ್ ಎ. ಅಥವಾ ಎಕ್ಸ್ಪೆಂಡಿಚರ್ ಜಾಸ್ತಿ ಇರ್ತೈತಿ, ರೆವೆನ್ಯೂ ಕಡಿಮೆ ಇರ್ತೈತಿ. ಇಂಪೋರ್ಟ್ಸ್ ಜಾಸ್ತಿ ಇರ್ತಾವ, ಎಕ್ಸ್ಪೋರ್ಟ್ಸ್ ಕಡಿಮೆ ಇರ್ತಾವ. ಸೇವಿಂಗ್ಸ್ ಜಾಸ್ತಿ ಇರುತ್ತೆ, ಇನ್ವೆಸ್ಟ್ಮೆಂಟ್ ಕಡಿಮೆ ಇರ್ತೈತಿ ಅಂತ ಹೇಳಿ ಆಪ್ಷನ್ ಅದಾವ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂದ್ರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇರ್ತೈತಿ ಮತ್ತೆ ರೆವೆನ್ಯೂ ಕಡಿಮೆ ಇರ್ತೈತಿ. ನೆನ್ಪಿಟ್ಕೋರಿ, ಫಿಸ್ಕಲ್ ಡಿಫಿಷಿಯಂಟ್ ಅದ್ರೊಳಗಡೆ ಯಾವಾಗ್ಲೂ ಎಕ್ಸ್ಪೆಂಡಿಚರ್ ಜಾಸ್ತಿ, ರೆವೆನ್ಯೂ ಏನಿರ್ತೈತಿ ಕಡಿಮೆ ಇರ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫುಲ್ ಫಾರ್ಮ್ ಆಫ್ ನಬಾರ್ಡ್ ಅಂತ ಕೇಳಿದಾರ. ಇದ್ರಾಗ ಏನ್ ಆಪ್ಷನ್ ಐತಿ? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಐತಿ, ನ್ಯಾಷನಲ್ ಬೋರ್ಡ್ ಆಫ್ ಅಗ್ರಿಕಲ್ಚರ್ ಐತಿ, ನ್ಯಾಷನಲ್ ಬ್ಯಾಂಕಿಂಗ್ ಅಥಾರಿಟಿ ಅಂತ ಐತಿ, ನನ್ ಅಂತ ಐತಿ. ಇದ್ರಾಗ ಆಕ್ಚುಲಿ ಸರಿಯಾದ ಆಪ್ಷನ್ ಇರೋದನ್ನ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ನಬಾರ್ಡ್ ಅಂತ ಇಷ್ಟು ದೊಡ್ಡದೈತಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ಇಟ್ ಈಸ್ ಅ ರೈಟ್ ಆನ್ಸರ್. ಇದಕ್ಕೆ ನಬಾರ್ಡ್ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ನೋಡ್ರಿ, ಬೈನರಿ ಫಿಷನ್. ಸೈನ್ಸಿಗೆ ಬರ್ರಿ, ಸ್ವಲ್ಪ ಸೈನ್ಸ್ ನೋಡ್ಕೊಂಡ್ಬಿಟ್ಬಿಡ್ರಿ. ಬೈನರಿ ಫಿಷನ್ ಅಕ್ಕರ್ಸ್ ಅಂತ ಐತಿ. ಬೈನರಿ ಫಿಷನ್ ಅಕ್ಕರ್ಸ್ ಅಂತ ಹೇಳಿದ್ರೆ ಈ ಬೈನರಿ ಫಿಷನ್ ಅಂದ್ರೆ ಏನು ಗೊತ್ತಿರ್ಬೇಕಲ್ಲ. ಲೈಕ್ ಈಗ ಒಂದು ಶೆಲ್ ಇರ್ತೈತ್ರಿ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೀವು ಆನ್ಸರ್ ಪಕ್ಕ ಹೇಳ್ಬಿಡ್ತೀರಿ. ಒಂದು ಶೆಲ್ ಇರ್ತೈತಿ, ಸಾರಿ, ಒಂದು ಶೆಲ್ ಇರ್ತೈತಿ. ಅದೇನಾಗ್ತೈತಿ, ಕ್ರಮೇಣ ಕಾಲ ಹೆಚ್ಚಿಗೆ ಆದಂಗ ಏನಾಗ್ತೈತಿ, ಆ ಒಂದು ಶೆಲ್ ಇದ್ದಿದ್ದು 2 ಶೆಲ್ ಆಗ್ತೈತಿ. ಓಕೆನಾ? ಒಳಗಡೆನ ನಾವ್ ಈ ಪ್ರೊಸೆಸ್ಗೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತಾನು ಹೇಳ್ತೇವೆ. ಈಗ ನಾವು ಪ್ರೀವಿಯಸ್ ಈಗ ಹೈಸ್ಕೂಲ್ದಾಗ ಕಲ್ತಿರ್ತೀರಲ್ಲ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ.
ಈ ಒಂದು ಸೆಲ್ ಇದ್ದಿದ್ದು 2 ಸೆಲ್ ಆಗುತ್ತೆ ಅಂತಂದ್ರೆ ಬೆಸ್ಟ್ ಎಕ್ಸಾಂಪಲ್ ಅಮೀಬಾ ಅಂತ ಹೇಳಿರ್ತಾರೆ ನೋಡ್ರಿ. ಬೈನರಿ ಫಿಷನ್ ಅಕ್ಕಸಿನ ಅಮೀಬಾನ ಪಟ್ ಅಂತ ಹೇಳ್ಬೋದು. ಅದು ಒಂದೇ ಒಂದು ಸೆಲ್ ಇರ್ತೈತಿ. ಅಲ್ಲಿ ಒಳಗಡೆ DNA ಪ್ರೊಸೆಸ್ ಆದ್ಮೇಲೆ ಅದಕ್ಕೆ ಏನಾಗ್ತೈತಿ, ಕಳ್ದಂಗ ಅದಕ್ಕೆ ಯಾವ ಪೇರೆಂಟು ಬೇಡ, ಬೇರೆ ಪೇರೆಂಟ್ ಬೇಡ, ತಾನೇ ಅದಕ್ಕೆ ಒಂದು ಶೆಲ್ ಇದ್ದಿದ್ದು ಡಿವೈಡ್ ಆಗಿ 2 ಶೆಲ್ ಆಗುತ್ತೆ. 2 ಶೆಲ್ ಇದ್ದಿದ್ದು ಡಿವೈಡ್ ಆಗಿ ಮತ್ತೆ 4 ಶೆಲ್ ಆಗುತ್ತೆ. ಸೊ ಈ ಪ್ರೊಸೆಸ್ಸಿಗೆ ನಾವು ಬೈನರಿ ಫಿಷನ್ ಅಂತ ಹೇಳ್ತೀವಿ. ಅದು ಅಮೀಬಾ ಒಳಗಡೆ ಆಗ್ತೈತಿ. ಅದ್ರ ಜೊತೆಗೆ ಬ್ಯಾಕ್ಟೀರಿಯಾ ಒಳಗಡೆನು ಯಾವ್ದಾಗ್ತೈತಿ, ಬ್ಯಾಕ್ಟೀರಿಯಾ ಒಳಗಡೆನು ಯಾವ ಫಿಷನ್, ಬೈನರಿ ಫಿಷನ್ ಅಕ್ಕರ್ ಇರ್ತೈತಿ ನೋಡ್ರಿ. ಅಕಸ್ಮಾತ್ ಬೈನರಿ ಫಿಷನ್ ಅಕ್ಕರ್ಸಿನ್ ಅಂತ ಹೇಳಿ ಅಮೀಬಾ ಕೊಡ್ಲಿಲ್ಲ, ಅದ್ರ ಬ್ಯಾಕ್ಟೀರಿಯಾ ಕೊಟ್ಟಿದ್ರ ಅಂತಂದ್ರೆ ನೀವು ಬ್ಯಾಕ್ಟೀರಿಯಾನು ಹಾಕ್ಬೋದು. ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದು ಪ್ಯಾರಾಮಿಷಿಯಂ ಅಂತ ಬರ್ತೈತಿ. ಯಾವ್ದು ಬರ್ತೈತಿ, ಪ್ಯಾರಾಮಿಷಿಯಂ ಅಂತ ಬರುತ್ತಾ. ಆ ಪ್ಯಾರಾಮಿಷಿಯಂ ಒಳಗಡೆನು ಯಾವ್ದು ಒಂದು ಪ್ರೊಸೆಸ್ ಆಗುತ್ತಪ್ಪ ಅಂತಂದ್ರೆ ಬೈನರಿ ಫಿಷನ್. ಈ 3 ಒಳಗಡೆನು ಬೈನರಿ ಫಿಷನ್ ಆಗುತ್ತಾ. ಈ ಬೈನರಿ ಫಿಷನ್ ಮೇಲೆ ಎಲ್ಲಾದ್ರೂ ಕ್ವಶನ್ ಕೇಳಿ ಆರಾಮ್ಸೆ ನೀವು ಟಿಕ್ ಮಾಡಿ ಬರ್ಬೋದು. ಬ್ಯಾಕ್ಟೀರಿಯಾ ಇದ್ರೆ ಬ್ಯಾಕ್ಟೀರಿಯಾ ಹಾಕ್ರಿ, ಪ್ಯಾರಾಮಿಷಿಯಂ ಇದ್ರೆ ಪ್ಯಾರಾಮಿಷಿಯಂ ಹಾಕ್ರಿ, ಅಥವಾ ಅಮೀಬಾ ಇದ್ರೆ ಅಮೀಬಾಕ ರೈಟ್ ಆದ ಉತ್ತರವನ್ನು ಹಾಕ್ರಿ. ವಿಟಮಿನ್ ಸಿ ಡಿಫಿಷಿಯನ್ಸಿ ಅಕರ್ಸಿಂಗ್ ಅಂತ ಐತಿ. ಆಪ್ಷನ್ ರಿಕೆಟ್ಸ್ ಅಂತ ಐತಿ, ಸ್ಕರ್ವಿ ಅಂತ ಐತಿ, ನೈಟ್ ಬ್ಲೈಂಡ್ನೆಸ್ ಐತಿ, ಬೇರೆ ಐತಿ. ಇಂಪಾರ್ಟೆಂಟ್ ವಿಟಮಿನ್ಸ್ ಬಗ್ಗೆ ಒಂದ್ ಸ್ವಲ್ಪ ನಿಮ್ಗೆ ಒಂದ್ ಸಲ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಯಾವುದೇ ಎಕ್ಸಾಮಿಗೆ ಕೇಳಿದ್ರು ನೀವು ಆರಾಮ್ಸಾಗಿ ಉತ್ತರ ಹಾಕ್ಬೋದು. ಈಗ ವಿಟಮಿನ್ ಒಳಗಡೆ ವಿಟಮಿನ್ ಎ ಅಂತ ಬರುತ್ತೆ, ವಿಟಮಿನ್ ಬಿ ಅಂತ ಬರುತ್ತೆ, ಸಿ ಅಂತ ಬರುತ್ತೆ, ಡಿ ಅಂತ ಬರುತ್ತೆ, ಮತ್ತೆ ಇ ಅಂತ ಬರುತ್ತೆ, ಕೆ ಅಂತ ಬರುತ್ತೆ. ಹೌದಾ? ಈಗ ವಿಟಮಿನ್ ಸಿ ಯಾವ್ದ್ರಾಗ ಅಕ್ಕರ್ ಆಗತ್ತೆ ಅಂತ ನಾ ಆನ್ಸರ್ ಹೇಳ್ತೇನೆ, ಸ್ಕರ್ವಿ ಒಳಗಡೆ. ವಿಟಮಿನ್ ಸಿ ಏನಾದ್ರೂ ಕಡಿಮೆ ಆತಂದ್ರೆ ಯಾವ ರೋಗ ಬರುತ್ತೆ, ಸ್ಕರ್ವಿ ರೋಗ ಬರುತ್ತೆ. ಸ್ಕರ್ವಿ ರೋಗ, ವಿಟಮಿನ್ ಸಿ ಕಡಿಮೆ ಆದ್ರೆ ಸ್ಕರ್ವಿ ರೋಗ ಬರುತ್ತೆ. ಹಂಗ ಒಂದ್ಸಲ ಹೇಗ್ ಬಂದ್ಬಿಡ್ರಿ, ಸಿಂಪಲ್ ಕ್ವಶನ್, ಈಸಿ. ಇರುಳು ಕುರುಡುತನ ಅಂತ ಹೇಳ್ತೇನೆ ನೋಡ್ರಿ. ವಿಟಮಿನ್ ಎ ಕಡಿಮೆ ಆದ್ರೆ ಇರುಳು ಕುರುಡುತನ, ನೈಟ್ ಬ್ಲೈಂಡ್ನೆಸ್ ಅಂತ ಬರ್ತೈತಿ. ವಿಟಮಿನ್ ಎ ಕಡಿಮೆ ಆದ್ರೆ ಯಾವ್ದು ರೋಗ ಬರ್ತೈತಿ, ನೈಟ್ ಬ್ಲೈಂಡ್ನೆಸ್ ಬರ್ತೈತಿ. ಹಂಗ ವಿಟಮಿನ್ ಬಿ ಬಂದ್ಬಿಡ್ರಿ, ಬಿ ಫಾರ್ ಬೆರಿ. ವಿಟಮಿನ್ ಬಿ ಕಡಿಮೆ ಆದ್ರೆ ಯಾವ ರೋಗ ಬರುತ್ತೆ, ಬೆರಿ ರೋಗ ಬರುತ್ತೆ. ಬೆರಿ ರೋಗ ಬರುತ್ತೆ. ವಿಟಮಿನ್ ಸಿ ಗೆ ನಿಮ್ಗೆ ಸ್ಕರ್ವಿ ಅಂತ ಆತ, ಡಿ ಗಂತೂ ಗೊತ್ತೈತಿ, ಉಳಿದಿದ್ದು ಯಾವ್ದು, ರಿಕೆಟ್ಸ್. ವಿಟಮಿನ್ ಡಿ ಕಡಿಮೆ ಆದ್ರೆ ಯಾವ ರೋಗ ಬರುತ್ತೆ, ರಿಕೆಟ್ಸ್ ರೋಗ ಬರುತ್ತೆ. ಓಕೆನಾ? ರಿಕೆಟ್ಸ್ ರೋಗ ಬರುತ್ತೆ. ಅದಾದ್ಮೇಲೆ ಇವು 4 ಮಾತ್ರ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾನೆ. ಬಟ್ ಸ್ಟಿಲ್ ನೀವು ಈ ಕಡಿಮೆ ಆದ್ರೂ ಯಾವ ರೋಗ ಬರುತ್ತೆ ಅಂತ ತಿಳ್ಕೊಂಡ್ಬಿಡ್ರಿ. ರೇರ್ ಅಂತ ಹೇಳಿ ರೋಗ ಬರುತ್ತೆ. ಯಾವ ರೋಗ ಬರುತ್ತೆ, ರೇರ್ ಅನ್ನೋ ರೋಗ ಬರುತ್ತೆ. ಅದಾದ್ಮೇಲೆ ವಿಟಮಿನ್ ಕೆ ಕಡಿಮೆ ಆದಂತಂದ್ರೆ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಬರುತ್ತೆ ನೋಡ್ರಿ. ಯಾವ ರೋಗ, ಬ್ಲೀಡಿಂಗ್ ಡಿಸಾರ್ಡರ್ ಅನ್ನೋ ರೋಗ. ವಿಟಮಿನ್ ಕೆ ಕಡಿಮೆ ಆದ್ರೆ ಈ ರೋಗ ಬರುತ್ತೆ. ಇದಿಷ್ಟು ಮಾಹಿತಿ ಗೊತ್ತಿರ್ಬೇಕು. ನೆಕ್ಸ್ಟ್ SI ಯೂನಿಟ್ ಆಫ್ ಫೋರ್ಸ್ ಅಂತ ಇದೆ. SI ಯೂನಿಟ್ ಆಫ್ ಫೋರ್ಸ್ ಯಾವ್ದು ಅಂತ ಕ್ವಶನ್ ಕೇಳಿದಾನೆ. ಆಪ್ಷನ್ ಏನೇನೈತಿ, ಜೌಲ್ ಐತಿ, ನ್ಯೂಟನ್ ಐತಿ, ವ್ಯಾಟ್ ಐತಿ, ಮತ್ತು ಪಾಸ್ಕಲ್ ಐತಿ. ಫೋರ್ಸ್ ಇದು SI ಯೂನಿಟ್ ಏನಪ್ಪಾ ಅಂತಂದ್ರೆ ನ್ಯೂಟನ್. ಇದಕ್ಕೆ ಸರಿಯಾದ ಉತ್ತರ ಯಾವುದು, ನ್ಯೂಟನ್ ಈಸ್ ರೈಟ್ ಆನ್ಸರ್. ಹಂಗ ಇದ್ರ ಬಗ್ಗೆನೇ ತಿಳ್ಕೊಂಡ್ಬಿಟ್ಟು ಇವನ್ನೆಲ್ಲ ಬಿಟ್ಟು ಹೋಗಕ್ಕೆ ಸಾಧ್ಯ ಆಗಂಗಿಲ್ಲ. ಒಂದ್ ಸ್ವಲ್ಪ ನೀವು ಆಪ್ಷನ್ ಅನ್ನು ಸ್ಟಡಿ ಮಾಡಿದ್ರಿ ಅಂದ್ರೆ ಏನಾದ್ರು ಒಂದ್ ಸ್ವಲ್ಪ ಹೆಲ್ಪ್ ಆಗ್ತೈತಿ ಎಕ್ಸಾಮಿಗೆ. ಜೌಲ್ ಇದ್ದು ಯಾವ್ದು, ಜೌಲ್ ಇದ್ದು ವರ್ಕ್ ಅಥವಾ ಎನರ್ಜಿ. ವರ್ಕ್ ಅಥವಾ ಎನರ್ಜಿ ಇದೆ. SI ಯೂನಿಟ್ ಆಫ್ ಎನರ್ಜಿ ಅಂತಂದ್ರೆ ಜೌಲ್ ಅಂತ ಹಾಕ್ರಿ. ವರ್ಕ್ದ SI ಯೂನಿಟ್ ಆಫ್ ವರ್ಕ್ ಅಂತಂದ್ರೂ ನೀವೇನ್ ಹಾಕ್ಬೋದು, ಜೌಲ್ ಅಂತ ಹಾಕ್ಬೋದು. ವ್ಯಾಟ್ ಅಂತಂದ್ರೆ ಇದ್ರ ಪವರ್ ನೋಡ್ರಿ. ಪವರ್ SI ಯೂನಿಟ್ ಯಾವ್ದು, ವ್ಯಾಟ್. ಪಾಸ್ಕಲ್ ಅಂತಂದ್ರೆ ಪ್ರೆಷರ್ ಬರ್ತೈತಿ ನೋಡ್ರಿ. ಪಾಸ್ಕಲ್ಗೆ ಪ್ರೆಷರ್ ಅಂತ ಬರ್ತೈತಿ. ಇದ್ರ ಜೊತೆಗೆ ಹರ್ಟ್ಸ್ ಅಂತ ಬರುತ್ತೆ. ಇಂಪಾರ್ಟೆಂಟ್. ಇದು ಯಾವ್ದು, ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಫ್ರೀಕ್ವೆನ್ಸಿಗೆ ಹರ್ಟ್ಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಕೂಲಮ್ ಅಂತ ಬರುತ್ತೆ. ಅದು ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ, ಅದ್ರ ಬಗ್ಗೆ ಅಲ್ಲಿ ಕರೆಂಟ್ SI ಯೂನಿಟ್. ಇದನ್ನೆಲ್ಲ ಸ್ವಲ್ಪ ನೋಡ್ಕೊಡ್ರಿ. SI ಯೂನಿಟ್ ಬಗ್ಗೆನೂ ಕೇಳ್ತಿರ್ತಾನ. ನೆಕ್ಸ್ಟ್ ಕ್ವಶನ್ ಏನೈತಿ, ವಾಟರ್ ಬಾಯ್ಲ್ ಸೆಟ್ ಅಂತ ಐತಿ. ವಾಟರ್ ಬಾಯ್ಲ್ ಸೆಟ್ ಅಂತಂದ್ರೆ ಸಿಂಪಲ್ ಕ್ವಶನ್. 100 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇದ್ದಾಗ ವಾಟರ್ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಕೂಲ್ ಆಗೋದು 0 ಡಿಗ್ರಿ ಸೆಲ್ಸಿಯಸ್, ಬಾಯ್ಲ್ ಆಗೋದು 100 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ, DNA ಫುಲ್ ಫಾರ್ಮ್ ಅಂತ ಕೇಳಿದಾನ. ಸಿಂಪಲ್, ಎಲ್ಲರಿಗೂ ಗೊತ್ತಿರ್ಬೇಕು. ಡಬಲ್ ಆಸಿಡ್, ಡೈನಾಮಿಕ್ ಆಸಿಡ್ ಎಲ್ಲ ಯಾವುದು ಅಲ್ಲ, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತಾನು ಹೇಳ್ಬೋದು, ಡೈಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತಾನು ಹೇಳ್ಬೋದು. DNA ಫುಲ್ ಫಾರ್ಮ್ ವೆರಿ ಇಂಪಾರ್ಟೆಂಟ್. ಏನ್ರಿ, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಆಗುತ್ತ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತಿ, ಆರ್ಟಿಕಲ್ 370 ರಿಲೇಟೆಡ್ ಟು ಅಂತ ಕೇಳಿದಾನ. ಇದು ಈಗ ಸದ್ಯದ್ರಾಗ
ನೀವು ಸ್ವಲ್ಪ ಅಂತಂದ್ರೆ ನೀವು ಜನರಲ್ ಆಗಿ ಏನಾದರೂ ಸ್ವಲ್ಪ ನೋಡ್ಕೊತಾ ಇದ್ರಿ ಅಂತಂದ್ರೆ ಕಣ್ಣು ಮುಚ್ಕೊಂಡು ಹಾಕ್ಬೋದು. 370 ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಸಂಬಂಧಪಟ್ಟೈತಿ. ಗ್ರೀನ್ ರಿವಲ್ಯೂಷನ್ ರಿಲೇಟೆಡ್ ಟು ವೆರಿ ಸಿಂಪಲ್ ಇಂಡಸ್ಟ್ರಿನ, ಅಗ್ರಿಕಲ್ಚರ, IT ನ ಮತ್ತು ಟ್ರಾನ್ಸ್ಪೋರ್ಟ್ ಇದು ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಂದ್ರೆ ಅಗ್ರಿಕಲ್ಚರಿಗೆ ಗ್ರೀನ್ ರಿವಲ್ಯೂಷನ್ ಸಂಬಂಧಪಟ್ಟೈತಿ. ನೆಕ್ಸ್ಟ್ ನೋಡಿ, ವಿಟಮಿನ್ ಡಿ ಸೋರ್ಸ್. ಬಹಳಷ್ಟು ಮಂದಿ ಹೇಳ್ತಿರ್ತಾರೆ ವಿಟಮಿನ್ ಡಿ ತಗೊಳಕ್ ಬರ್ಬೋದು. ಬೆಳಗಿನ ಆ ಸನ್ಲೈಟ್ ಬೆಳಗ್ಗೆ ಬೀಳುವಂತ ಸನ್ಲೈಟ್ ಅನ್ನ ಹೋಗಿ ತಗೊಂಡ್ರೆ ನಮ್ಗೆ ವಿಟಮಿನ್ ಡಿ ಸಿಗ್ತೈತಿ ಅಂತ ಹೇಳಿ ಕೇಳಿದ್ರೆ ನಿಮ್ಗೆ ಆರಾಮ್ಸೆ ಇದಕ್ಕೆ ಉತ್ತರ ನೀವು ಹಾಕ್ಬೋದು. ವಿಟಮಿನ್ ಡಿ ಸೋರ್ಸ್ ಯಾವ್ದಪ್ಪ ಅಂದ್ರೆ ಸನ್ಲೈಟ್ ಇಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನೈತಿ, ಹೂ ಡಿಸ್ಕವರ್ಡ್ ಗ್ರಾವಿಟಿ ಅಂತ ಕ್ವಶನ್ ಐತಿ. ಹೂ ಡಿಸ್ಕವರ್ಡ್ ಗ್ರಾವಿಟಿ? ಐನ್ಸ್ಟೀನ್ ಮತ್ತೆ ನ್ಯೂಟನ್, ಗಿಲಿಲಿಯೋ ಟೆಸ್ಲಾನ? ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ನ್ಯೂಟನ್ ಆಗುತ್ತೆ. ಇವ್ರ ಬಗ್ಗೆ ಇನ್ನ ಹೇಳ್ಕೊಂತ ಐನ್ಸ್ಟೀನ್ ಬಗ್ಗೆ ಹೇಳ್ಕೊಂತ ಹೋದ್ರು ನನಗೆ ಇನ್ನೂ ಒಂದು ಕ್ಲಾಸ್ ಬೇಕು. ಗಿಲಿಲಿಯೋ ಬಗ್ಗೆ ಹೇಳ್ಕೊಂತ ಹೋದ್ರು ನಮಗೆ ಬಹಳಷ್ಟು ಮಾಹಿತಿಗಳದಾವ. ಟೆಸ್ಲಾ ಬಗ್ಗೆನೂ ಹೇಳ್ಬೋದು. ಬಟ್ ಇವತ್ತಿಗೆ ನಮಗೆ ಗ್ರಾವಿಟಿಯನ್ನ ಕಂಡುಹಿಡಿದವ್ರು ಯಾರಪ್ಪ ಅಂತೇಳಿ ಅಷ್ಟು ಸಾಕು. ನಾನು ಮುಂದಿನ ಕ್ಲಾಸ್ನಾಗ ಬೇಕಂದ್ರೆ ಐನ್ಸ್ಟೀನ್ ಬಗ್ಗೆ, ಗಿಲಿಲಿಯೋ ಬಗ್ಗೆ ಹೇಳ್ಕೊಂತ ಹೋಗ್ತೇನೆ. ಸೊ ಗ್ರಾವಿಟಿಯನ್ನ ಕಂಡುಹಿಡಿದವ್ರು ಯಾರು? ನ್ಯೂಟನ್ ಇಸ್ ರೈಟ್ ಆನ್ಸರ್. ಆಮೇಲೆ ನೋಡ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ಇನ್ ಅಂತೈತಿ. ಆಪ್ಷನ್ 1947, 1948, 1949, 1950. ಇದೊಂದು ಕ್ವಶನ್ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೇನೆ. ಇದಕ್ಕೆ ಯಾವ್ದು ಸರಿಯಾದ ಉತ್ತರ ಆಗ್ತೈತಿ ಅಂತ ಹೇಳಿ ನೀವು ಸ್ಟಡಿ ಮಾಡಿ ನನಗೆ ಕಮೆಂಟ್ ಮಾಡಬೇಕು ಯಾವ ಸರಿಯಾದ ಉತ್ತರ ಆಗ್ತೈತಿ ಅಂತ ಹೇಳಿ. ಸಿಂಪಲ್ ಕ್ವಶನ್ ಐತಿ, ಬಟ್ ಗೊತ್ತಿದ್ದವ್ರು ಮಾತ್ರ ಬೇಗ ಕಮೆಂಟ್ ಮಾಡ್ತೀರ, ಅದ್ರಾಗ ಏನು ಡೌಟ್ ಇಲ್ಲ. ಬಟ್ ಗೊತ್ತಿಲ್ಲ ಅಂತಂದ್ರೆ ಒಂಚೂರು ಸ್ಟಡಿ ಮಾಡಿ ನನಗೆ ಏನಂತೇಳಿ ಆನ್ಸರನ್ನು ತಿಳಿಸ್ರಿ. ಓಕೆ, ಸೊ ಇವು ಒಂದು 30 ಕ್ವಶನ್ಸ್ ಏನಾಗಿರ್ತಾವಪ್ಪ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಕ್ವಶನ್ ಅಂತಾರ ತಿಳ್ಕೊಡ್ರಿ, ಕ್ವಿಕ್ ರಿವಿಷನ್ ಆಯ್ತು ಅಂತಾರ ತಿಳ್ಕೊರಿ, ಏನಾದ್ರೂ ತಿಳ್ಕೊರಿ. ಬಟ್ ಸ್ಟಡಿ ಮಾಡ್ರಿ. ಇನ್ನು ನಾಳಿದ್ದು ಎಕ್ಸಾಮ್ ಯಾರಿಗೆಲ್ಲ ಐತಿ ಅವರೆಲ್ಲ ಒಂದು ಸ್ವಲ್ಪ ಸೀರಿಯಸ್ ಆಗಿ ಸ್ಟಡಿ ಮಾಡ್ರಿ. ಸಿಂಪಲ್ ಕ್ವಶನ್ ಬರತ್ತವ, ಈಸಿ ಕ್ವಶನ್ಸ್ ಬರತ್ತವ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡ್ರಿ ಎಕ್ಸಾಮ್ಸನ್ನು ಅಂತ ಹೇಳ್ತಾ ಆಮೇಲೆ ನನಗೆ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಕಮೆಂಟ್ ಮಾಡ್ರಿ. ನೀವು ಇನ್ನೂ ಯಾವೆಲ್ಲ ಎಕ್ಸಾಮಿಗೆ ಪ್ರಿಪೇರ್ ಆಗತ್ತೀರಿ, RRB ಒಳಗಡೆ ಪ್ರಿಪೇರ್ ಆಗತ್ತೀರಾ ಅಥವಾ CGL ಪ್ರಿಪೇರ್ ಆಗತ್ತೀರಾ, ಯಾವ ಎಕ್ಸಾಮಿಗೆ ಅಪ್ಲೈ ಮಾಡಿದ್ರೆ ಯಾವ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗತ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ರೆ ಏನಾಗತ್ತಪ್ಪ ಅಂತ ನನಗೆ ಅದಕ್ಕೆ ರಿಲೇಟೆಡ್ ವಿಡಿಯೋಸ್ ಮಾಡಿ ಹಾಕೋಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಆಮೇಲೆ ನಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋಸ್ ಮಾಡೋಕೆ ನಿಮಗೆ ಅದು ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಾಗ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಕ್ವಶನ್ಸನ್ನು ನಾನು ಸಾಧ್ಯ ಆದಷ್ಟು ಇಂಪಾರ್ಟೆಂಟ್ ಕ್ವಶನ್ ಮತ್ತು ಅನಾಲಿಸಿಸ್ ಮಾಡಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತೇಳಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.